ನಮ್ಮ ಪ್ರಿಯ ವೀಕ್ಷಕ ಬಾಂಧವರೇ, ನಾನೀಗ ಬಂದಿರುವುದು ಗುಮ್ಮಟನಗರಿ ವಿಜಾಪುರಕ್ಕೆ ಅಥವಾ ವಿಜಯಪುರಕ್ಕೆ ನಾನು ಬಂದಿರ್ತೇನೆ. ಈ ಶ್ರಾವಣ ತಿಂಗಳಲ್ಲಿ ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ನೋಡು, ಒಳ್ಳೆಯದನ್ನು ಭಕ್ತಿಸು ಅಂತಕ್ಕಂಥ ಈ ಶ್ರಾವಣ ತಿಂಗಳ ಅಂದರೆ ಶ್ರವಣಿಸುವುದು, ಒಳ್ಳೆಯದನ್ನು ಶ್ರವಣಿಸು. ಶ್ರಾವಣ ಅಂದರೆ ಶ್ರವಣಿಸು ಅಥವಾ ಶ್ರವಣ ಅದು ತತ್ಸಮ ತದ್ಭವವಾಗಿ ಶ್ರಾವಣ ಆಗಿದೆ. ಅದು ಶ್ರವಣಿಸುವುದು ಅಂದರೆ ಒಳ್ಳೆಯದನ್ನು ಕೇಳುವುದಕ್ಕೆ ನಾವು ಶ್ರಾವಣ ತಿಂಗಳ ಇಲ್ಲಿ ಒಳ್ಳೆಯ ಪ್ರವಚನ ಪುರಾಣಗಳನ್ನು ಕೇಳುವುದು, ಒಳ್ಳೆಯ ಶಬ್ದಗಳನ್ನು ಆಲಿಸುವುದು, ಒಳ್ಳೆಯ ದೇವಸ್ಥಾನಗಳನ್ನು ನೋಡುವುದು. ಈಗ ನಾವು ದೇವಸ್ಥಾನ ನೋಡಲಿಕ್ಕೆ ನಾವು ಬಂದಿರುತ್ತೇವೆ. ನಮ್ಮ ಗುಮ್ಮಟನಗರಿ ವಿಜಯಪುರದ ಒಂದು ಸಿದ್ದೇಶ್ವರ ದೇವಸ್ಥಾನದಿಂದ ಕೇವಲ 1.5 ಕಿಲೋಮೀಟ್ರ್ ಅಂತರದಲ್ಲಿರುವ BLD ಮೆಡಿಕಲ್ ಕಾಲೇಜ್ ಹತ್ತಿರ ಇರುವ ಇದು ಒಂದು 770 ಲಿಂಗಗಳನ್ನು ಕೂಡಿದಂಥ ಈ ದೇವಸ್ಥಾನ ಲಿಂಗದ ಗುಡಿ ಅಂತಾರೆ. ಇಲ್ಲಿ ದಿನನಿತ್ಯ ಸಾವಿರಾರು ಭಕ್ತರು ತಮ್ಮ ಒಂದು ಭಕ್ತಿ ಸಲ್ಲಿಸಲು ಈ ಶ್ರಾವಣ ತಿಂಗಳಲ್ಲಂತೂ ವಿಶೇಷವಾಗಿ ಮುಂಜಾನೆ ನಾವು ಮಧ್ಯಾಹ್ನ ಸಮಯಕ್ಕೆ ಹೋಗಿದ್ದೆವು. ಆಗ ಸ್ವಲ್ಪ ಭಕ್ತಗಣ ಸ್ವಲ್ಪ ಕಡಿಮೆಯಾಗಿತ್ತು. ಮುಂಜಾನೆ ಅಲ್ಲಿ ಹೇಳಿದರು ಭಕ್ತರು ಕೆಲವೊಂದು, ಮುಂಜಾನೆ ದಿನನಿತ್ಯ ಇಲ್ಲಿ ಸಾವಿರಾರು ಮುಂಜಾನೆ 7 ಗಂಟೆಗೆ 8 ಗಂಟೆಗೆ ಬಂದ್ರೆ ಇವ್ರು ಹೇಳ್ತಾಯಿದ್ರು. ಅವರು ಒಬ್ಬರು ಒಳ್ಳೆಯ ಯುವಕ ಭಕ್ತರು. ಇಲ್ಲಿ ದಿನನಿತ್ಯ ಅಥವಾ ನಮ್ಮ ಸಮೀಪದಲ್ಲಿ ನಾವು ಇರೋದರಿಂದ ದಿನನಿತ್ಯ ನಾವು ಬಂದ ಅಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನಾವು ಭಕ್ತಿ ಸಲ್ಲಿಸಿ ಹೋಗ್ತೀವಿ ಸರ್ ಅಂತ ಹೇಳಿ ಅವರು ಕೂಡ ಹೇಳಿದರು. ಅದಕ್ಕೆ ಇನ್ನೂ ಸಾಕಷ್ಟು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಬಂದು ತಮ್ಮ ಭಕ್ತಿ ಸಲ್ಲಿಸಿ ಅವರು ಹಣೆ ಹೆಚ್ಚಿ ನಮಸ್ಕಾರ ಮಾಡುವುದನ್ನು ನಾವು ನೋಡಿದೆವು. ಮತ್ತು ಹಾಗೆ ಇಲ್ಲಿ ತಾಯಂದಿರು ಮತ್ತು ಅಣ್ಣ ತಮ್ಮಂದಿರು ಸಾಕಷ್ಟು ತಮ್ಮ ಒಂದು ಭಕ್ತಿಯನ್ನು ಸಲ್ಲಿಸಲು ಈ ದೇವಸ್ಥಾನಕ್ಕೆ ಬರ್ತಾರೆ ಅಂತೇಳಿ ನಾವು ಕೇಳಿದೆವು. ನಾವು ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಹೋಗಿದ್ದೆವು. ಆಗ ಭಕ್ತ ಸಮೂಹ ಮಧ್ಯಾಹ್ನದ ಒಂದು ಸಮಯದಲ್ಲಿ ಕಡಿಮೆ ಬರ್ತದೆ ಅಂತ ಹೇಳಿ ಅಲ್ಲಿ ಒಂದು ಭಕ್ತರು ಹೇಳಿದರು. ಈಗ ಇಲ್ಲಿ ದೇವಸ್ಥಾನದ ಕಟ್ಟೆಗಳನ್ನು ನಾವು ಈಗ ಇಲ್ಲಿ 770 ಲಿಂಗಗಳಿರುವ ದೇವಸ್ಥಾನ ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇಲ್ಲಿ ಇದು ಒಂದು ದೇವಸ್ಥಾನ, ಸುಂದರವಾದ ದೇವಸ್ಥಾನ ಅಲ್ಲಿದೆ. ಈ ದೇವಸ್ಥಾನದ ಪಕ್ಕದಲ್ಲಿಯೇ 770 ಲಿಂಗಗಳನ್ನು ಕೂಡಿದಂಥ ಒಂದು ಲಿಂಗದಂತೆ ಕಾಣುವ ಗುಡಿಯೇ ಮೊದಲ ಲಿಂಗದಂತೆ ಕಾಣುತ್ತದೆ. ದೊಡ್ಡ ಆಕಾರದ ಒಂದು ಭವ್ಯ ಆಕಾರದ ಒಂದು ಲಿಂಗದಂತೆ ಆ ಗುಡಿಯ ಒಂದು ಅಳತೆನೇ ಗುಡಿಯ ಒಂದು ಚಿತ್ರಣ ಮೊದಲ ಲಿಂಗದಂತೆ ಕಾಣುತ್ತದೆ. ಆ ಲಿಂಗದಂತೆ ಕಾಣುವ ಗುಡಿಯೊಳಗೆ ನಾವು ಹೋದಾಗ ಒಳಗಡೆ 770 ಲಿಂಗಗಳು ನಮಗೆ ಕಾಣಸಿಗುತ್ತವೆ. ಆ 770 ಲಿಂಗಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಅದ್ಭುತ ಆಹಾ ದೇವರ ಸನ್ನಿಧಿಗೆ ನಾವು ಬಂದೀವಲ್ಲ, ದೇವರ ಸಮೀಪಕ್ಕೆ ನಾವು ಬಂದೀವಲ್ಲಪ್ಪ ಅಂಥೇಳಿ ಮನಸ್ಸು ಪ್ರಶಾಂತಗೊಳ್ಳುತ್ತದೆ. ಅದಕ್ಕೆ ಈಗ 770 ಲಿಂಗಗಳಿರುವ ಈಗ ದೇವಸ್ಥಾನ ನಮಗೆ ಹಿಂದೆ ಕಾಣ್ತಾ ಇದೆ. ಲಿಂಗದಂತೆ ಕಾಣ್ತದೆ, ದೊಡ್ಡ ಆಕಾರದ ಒಂದು ಲಿಂಗ. ಆ ಲಿಂಗದಲ್ಲಿಯೇ ಒಳಗೆ ಹೊಕ್ಕಾಗ ಗರ್ಭಗುಡಿಯಲ್ಲಿ ಒಳಗೆ ಹೊಕ್ಕಾಗ ಲಿಂಗದ ಗುಡಿಗೆ ಒಳಗೆ ಹೊಕ್ಕಾಗ 770 ಲಿಂಗಗಳು ನಮಗೆ ಕಾಣಸಿಗುತ್ತವೆ. ಅದ್ಭುತವೆನಿಸುತ್ತದೆ, ಮನಸ್ಸು ಸಂತೋಷಗೊಳ್ಳುತ್ತದೆ, ಮನಸ್ಸು ಖುಷಿ ಪಡುತ್ತದೆ. ಮನಸ್ಸು ನಾನು ಏನಪ್ಪ ಸ್ವರ್ಗದಲ್ಲಿಯೇ ನಾವು ಬಂದು ಇಷ್ಟೊಂದು ಸಮಾಧಾನ ಪಡೆದುಕೊಳ್ಳುತ್ತಿದ್ದೇವೆ ಅಲ್ಲಪ್ಪ. ನಮ್ಮ ಭಕ್ತಿಯನ್ನು ಸಲ್ಲಿಸಿ ಹಣೆ ಹೆಚ್ಚಿ ನಮಸ್ಕರಿಸಿದಾಗ ನಮಗೆ ಅದ್ಭುತ ಸಮಾಧಾನ ಶಾಂತಿ ಸಿಕ್ಕಿತು. ಅದಕ್ಕೆ ವೀಕ್ಷಕ ಬಾಂಧವರೇ, ನಾನು ಇಲ್ಲಿ ಸಾಕಷ್ಟು ಈ ದೇವಸ್ಥಾನ ಸುತ್ತಮುತ್ತಲ ಪ್ರದರ್ಶನ ಹಾಕಿದಾಗ ಬಹಳಷ್ಟು ಭಕ್ತರು ಇಲ್ಲಿ ಕಾಣಸಿಗ್ತಾಯಿದ್ರು. ಇಲ್ಲಿ ಆ ದೇವಸ್ಥಾನದ ಮುಂದಡೆ ಒಂದು ನಂದಿ ದೇವಸ್ಥಾನ ಕೂಡ ಇದೆ. ಆ ನಂದಿ ದೇವಸ್ಥಾನದಲ್ಲಿ ನಂದಿ ದೇವರು ಒಂದು ನಮಗೆ ಕಾಣಸಿಗುತ್ತದೆ. ಆ ನಂದಿ ದೇವರಿಗೆ ನಾವು ಆ ಹಣೆ ಹಚ್ಚಿ ನಮಸ್ಕರಿಸಿದಾಗ ಎಲ್ಲಿಲ್ಲದ ಸಮಾಧಾನ ಖುಷಿ ಶಾಂತಿ ಸಿಕ್ಕಿತು. ವೀಕ್ಷಕ ಬಾಂಧವರೇ, ನಾನು ಹೇಳೋದು ಜಗತ್ತಿನಲ್ಲಿಯೇ ಅತ್ಯಂತ ವಿಶೇಷವಾದ ವಸ್ತು ಯಾವುದಪ್ಪ ಅಂತ ಹೇಳಿ ಕಂಡು ಹಿಡಿದಾಗ ನಮಗನಿಸುತ್ತದೆ ಎಲ್ಲಕ್ಕಿಂತ ಹೆಚ್ಚಿನ ವಸ್ತು ಅಂದರೆ ನಮಗೆ ಹೇಳ್ತಾರೆ ಒಬ್ಬರು ಕವಿಗಳು, ಇಂಗ್ಲೀಷ್ ಕವಿಗಳು, ಅಂದರೆ ಕಂಟೆಂಟ್ಮೆಂಟ್ ಈಸ್ ದಿ ಫೈನೆಸ್ಟ್ ಥಿಂಗ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ.
ಅಂದರೆ ಕಂಟೆಂಟ್ಮೆಂಟ್ ಈಸ್ ದಿ ಫೈನೆಸ್ಟ್ ಥಿಂಗ್ ಇನ್ ದಿ ವರ್ಲ್ಡ್. ಅಂದರೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚಿನ ವಸ್ತು ಅಂದರೆ ಶಾಂತಿ. ಮತ್ತು ಎಲ್ಲವ್ರು ರಾಮ ನೀವು? ಹಾಂ ರೀ, ವಿಜಯಪುರ. ಅಕ್ಕ ನಿಮ್ಮ ಹೆಸರು ಹೇಳ್ರಿ? ಕಲ್ಪನಾ ಬಜಾಜ್. ಕಲ್ಪನಾ ಬಜಾಜ್. ತಮ್ಮ ಹೆಸರು ಅಕ್ಕ? ಚಂದ್ರಕಲಾ ಮಣಿಯಾರ್. ಚಂದ್ರಕಲಾ ಮಣಿಯಾರ್. ತಮ್ಮದೇ ಅಕ್ಕ? ಮೀನಾ ಕರ್ವಾ. ಮೀನಾ ಕರ್ವಾ. ಕರ್ವಾ ಶೆರ್ವಾ ಕರ್ವಾ ಕರ್ವಾ ಕರ್ವಾ. ಹಾಂ, ತಮ್ಮದಕ್ಕ? ಲಕ್ಷ್ಮೀ ಕೃಷ್ಣಿವಾಲ್. ಲಕ್ಷ್ಮೀ ತೋಷ್ಣಿವಾಲ್. ತೋಷ್ಣಿವಾಲ್. ಅಕ್ಕ ನಿಮ್ದು ಹೆಸರು ಹೇಳಿ? ಪಾರ್ವತಿ ದೇವಿ. ತೋಷ್ಣಿವಾಲ್ ದೇವಿ. ಪಾರ್ವತಿ ದೇವಿ. ನಮಸ್ಕಾರ. ನಿಮ್ದು ರೀ? ನೀವು ಬಿಟ್ಟಿಲ್ಲ? ತೋಷ್ಣಿವಾಲ್. ಹಾಂ, ಪ್ರೀತಿ ತೋಷ್ಣಿವಾಲ್. ಪ್ರೀತಿ ತೋಷ್ಣಿವಾಲ್. ಪ್ರೀತಿ ನಮ್ಮ ಅತ್ತಿ ಇಬ್ರು. ಸೊಸಿಯಾ? ನಿಮ್ಮ ಸೊಸಿ. ಏನು ಮಾಡ್ತಾರೆ ಯಜಮಾನ್ರು? ಫರ್ನಿಚರ್ ಅಂಗಡಿ ಅದು. ಫರ್ನಿಚರ್. ಎಲ್ಲಿ ಬಿಜಾಪುರಲ್ಲಿ? ದಿವ್ಸಕ್ಕೊಂದು ಸಲ ಬರ್ತೀರಿ ಇಲ್ಲಿ? ವಾರಕ್ಕೊಂದು ಸಲ ಬರ್ತೀರಿ ದೇವಸ್ಥಾನಕ್ಕೆ? ಇಲ್ಲ, ಯಾವಾಗ ಕರೆ ಬರ್ತೀವಿ. ಅವಾಗ ಒಂದು ಸಲ ಸಮಾಧಾನ ಸಲುವಾಗಿ. ಹಾಂ. ಕಂಟೆಂಟ್ಮೆಂಟ್ ಈಸ್ ದಿ ಫೈನೆಸ್ಟ್ ಥಿಂಗ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ ಜಗತ್ತಿನೊಳಗೆ. ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚಿನ ವಸ್ತು ಅಂದ್ರೆ ಯಾವುದಂದ್ರಪ್ಪ, ಊಟ, ಬಂಗಾರ, ಶ್ರೀಮಂತಿಕೆಗಿಂತಲೂ ಹೆಚ್ಚು ಶಾಂತಿ ಹೆಚ್ಚಿನ ವಸ್ತು ಅಂತ ಹೇಳ್ತಾರೆ. ಹೌದಲ್ಲ? ಜಗತ್ತಿನಾಗ ಹೆಚ್ಚಿನ ವಸ್ತು ಅಂದರೆ ಶಾಂತಿ. ಇಲ್ಲಿ ಬರೋದ್ರಿಂದ ನಿಮಗೆ ಏನಾಗ್ತದೆ? ಶಾಂತಿ, ಸಮಾಧಾನ ಸಿಗ್ತದೆ. ಎಲ್ಲ ತಾಯಂದ್ರಿಗೆ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ. 20 ಲಿಂಗ ಇಲ್ಲಿ ಮೊದಲ ಇಲ್ಲಿ ಬೇರೆ ಇದ್ವಲ್ರಿ. ನಾವು ನೆಲಕ್ಕಿದ್ದಾಗ ನೋಡಿನಿ. ನಾ ಒಂದು 10-15 ವರ್ಷದಿಂದ ಬಂದೀನಿ. ನೀವು 40 ವರ್ಷ ಆಯ್ತು ನೋಡಾಯ್ತು. ಪ್ರಾಪರ್ದವ್ರಲ್ಲ? ಅಂದ್ರೆ ನಾವು ಮೊದಲು ನೋಡಿದಾಗ ನೆಲಕ್ಕೆ ಇವೆಲ್ಲ 770 ಇವು ಲಿಂಗಗಳು ಇದ್ದಿಲ್ಲ. ಹಿಂಗೆ ನೆಲಕ್ಕೆ ಇದು ಹಿಂಗೆ ಗುಡಿ ಇದ್ದಿದ್ದಿಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಹಿಂಗೆ ಐತ್ರಿ? ಏನು ಇದ್ರಂತದ ಇನ್ನೊಂದು ಐತ್ರಿ ಬೇರೆ ಕಡೆ? ಮತ್ತೆ ಇಲ್ಲಿ ಇಲ್ಲ? ಇಲ್ಲ ಇಲ್ಲ ಐತ್ರಿ? ಹಾಂ, ಇದು ಒಂದೇ ಇರು ಗುಡಿ. ನಾವು ಅತನಿ ಅವ್ರು. ಹಾಂ, ಶಿವೋಗಿಗಳು ನಾಡು ನಾವು. ನಮ್ಮಲ್ಲಿ ಶಿವಗಳು ಮುರುಘೇಶ್ವರ ಸ್ವಾಮಿಗಳು ಭಾಳ ಅದಾವ ದೇವಸ್ಥಾನ. ದಕ್ಷಿಣ ಮಠ ಅಂತ ಹೇಳಿದ್ದಲ್ರಿ, ಭಾರಿ ಮಠ ಅದು. ಅಲ್ಲಿ ಒಳ್ಳೆ ಪುಣ್ಯಸ್ಥಾನ. ಸಿದ್ದೇಶ್ವರ ಸ್ವಾಮಿಗಳು ಬಂದಿರೋ ಅಲ್ಲಿ. ಇವರು ಜ್ಞಾನ ಯೋಗಾಶ್ರಮ ಆಶ್ರಮದವರು ಇದ್ದರಲ್ಲ, ಅವರು ನಮ್ಮಲ್ಲಿ 2 ಸಲ ಒಂದು 2 ತಿಂಗಳು ಪುರಾಣ ಮಾಡಿದ್ರು. ಸರಿ, ಪ್ರವಚನ. ವೀಕ್ಷಕ ಬಾಂಧವರೇ, ನಾನು ಈಗ ಅಲ್ಲಿ ಬಂದಂಥ ತಾಯಂದಿರು, ನಮ್ಮ ಅಕ್ಕಂದಿರು ಬಂದಿದ್ದರು. ಅವರು ಎಲ್ಲಿಯವರು ಮತ್ತು ಇಲ್ಲಿ ದಿನನಿತ್ಯ ಬರುತ್ತೀರೇನೋ, ಇಲ್ಲಿ ಬಂದಾಗ ನಿಮಗೆ ಏನು ಅನಿಸುತ್ತದೆ, ಮತ್ತು ಇಲ್ಲಿ ನೀವು ವಾರಕ್ಕೊಂದು ಸಲ ಬರ್ತೀರಾ ಅಥವಾ ಈ ಶ್ರಾವಣ ತಿಂಗಳಲ್ಲಿ ಇಡೀ ತಿಂಗಳು ಶ್ರಾವಣ ತಿಂಗಳಲ್ಲಿ ಬರ್ತೀರಾ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳಿದರು, ನಾವು ಇಲ್ಲೇ ಸಮೀಪ ಇರೋದ್ರಿಂದ ದಿನನಿತ್ಯ ಬಂದ ಇಲ್ಲಿ ಒಂದು 10 ನಿಮಿಷ ಆದರೂ ಕೂತು ನಮಸ್ಕಾರಗಳನ್ನು ಸಲ್ಲಿಸಿ ಹೋಗ್ತಿದ್ದಾವೆ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ನಮಗೆ ಈಗ ಕಾಣ್ತಾ ಇರೋದು ನಂದಿ ದೇವಸ್ಥಾನ. ಆ ಒಂದು ಲಿಂಗದ ಗುಡಿ ದೇವಸ್ಥಾನದ ಮುಂದೆಯೇ ನಂದಿ ದೇವಸ್ಥಾನ ಇದೆ. ಪಕ್ಕದಲ್ಲಿ ಒಂದು ಲಿಂಗ ಹಿಂದುಗಡೆ, ಮತ್ತು ಪಕ್ಕದಲ್ಲಿಯೇ ಮತ್ತು ಒಂದು ದೇವರ ಮೂರ್ತಿ ನಮಗೆ ಕಾಣಸಿಗುತ್ತದೆ. ಈಗ ನಂದಿ ದೇವರು ನಮಗೆ ಅತಿ ಹತ್ತಿರದಿಂದ ನೋಡಿದಾಗ ನಂದಿ ದೇವರು ನಮಗೆ ಭಾರಿ ಒಂದು ಭವ್ಯವಾಗಿ ನಮ್ಮ ಹೃದಯವನ್ನು ತಟ್ಟುವಂತೆ ಆ ದೇವರು ಕಾಣುತ್ತದೆ. ಪಕ್ಕದಲ್ಲಿಯೇ ಲಿಂಗ ಈ ದೇವರು ಕೂಡ ಇತ್ತು. ಆ ಲಿಂಗ ದೇವರದಿಂದ ನಾವು ಈಗ ಆ ಭವ್ಯವಾದ ಒಂದು ಲಿಂಗದಂತೆ ಕಾಣುವ ಲಿಂಗದ ಗುಡಿ, ಆ ಲಿಂಗದಂತೆ ಕಾಣುವಾದ ಲಿಂಗದ ಗುಡಿಯೇ ನಾವು ಈಗ ಗರ್ಭ ಗುಡಿಯನ್ನು ಬಂದಿದ್ದೇವೆ. ಗರ್ಭಗುಡಿಗೆ ಇಲ್ಲಿ ಕಾಣ್ತಾ ಇರೋದು 770 ಲಿಂಗಗಳು. 770 ಲಿಂಗಗಳನ್ನು ನಾವು ನೋಡಿದಾಗ ಮನಸ್ಸು ಝಲ್ ಅನ್ನುತ್ತದೆ. ಅದಕ್ಕೆ ಖುಷಿಯಾಗುತ್ತದೆ. ನಮಗೆ ಎಷ್ಟೊಂದು ಸಂತೋಷವಾಗುತ್ತದೆ ಅಂತ ಹೇಳಿದರೆ ಅದು ಸಂತೋಷ ಮಿತಿ ಮೀರುತ್ತದೆ. ಆಹಾ, ಇಂಥ ದೇವಸ್ಥಾನಕ್ಕೆ ನಾವು ಬಂದಿವಲ್ಲಪ್ಪ,
ಈ ದೇವಸ್ಥಾನಕ್ಕೆ ಬಂದು ನಾವು ಹಣೆ ಹಚ್ಚಿ ನಮಸ್ಕರಿಸಿದಾಗ ಎಷ್ಟೊಂದು ಅಗಾಧವಾದಂಥ ಒಂದು ಸಂತೋಷ, ಸಮಾಧಾನ, ನೆಮ್ಮದಿ ಎಲ್ಲವೂ ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ಪಕ್ಕಾ ಯಾರೇ ಬರಲಿ ಈ ಒಂದು ನಮಸ್ಕಾರ ಮಾಡಿ ಹಾಕಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಎರಡೂ ಕೈಗಳನ್ನು ಜೋಡಿಸಿ ಈ ಈ 770 ಲಿಂಗಗಳನ್ನು ನೋಡಿದಾಗ ನಮಗೆ ಮನಸ್ಸು ಸಂತೋಷವಾಗುವುದು ಪಕ್ಕಾ ಗ್ಯಾರಂಟಿ ಆಗುತ್ತದೆ. ಪ್ರತಿಯೊಬ್ಬರೂ ಇಲ್ಲಿ ಬಂದು ಈ ಒಂದು ದೇವಸ್ಥಾನದ ಅದ್ಭುತ ಒಂದು ಸಮಾಧಾನದ ಸ್ಥಾನ ಇದು ದೇವರದ ಒಂದು ಈ 770 ಲಿಂಗಗಳು ಸುತ್ತಮುತ್ತಲೂ ಇರುವುದರು ಮತ್ತು ಮಧ್ಯದಲ್ಲಿ ಒಂದು ದೊಡ್ಡ ಪ್ರಮಾಣದ ದೊಡ್ಡ ಮೂರ್ತಿ ಲಿಂಗ ಕಾಣಸಿಗುತ್ತದೆ. ಆ ದೊಡ್ಡ ಮೂರ್ತಿ ಲಿಂಗಕ್ಕೆ ನಾವು ದಿಟ್ಟಿಸಿ ನೋಡಿ ಹಣೆ ಹಚ್ಚಿ ಸಾಷ್ಟಾಂಗ ಹಾಕಿ ನಮಸ್ಕರಿಸಿದಾಗ ನಾವು ಪುನೀತರಾದೆವು. ಈ ಜನ್ಮ ಸಾರ್ಥಕವಾಯಿತು. ಇಲ್ಲಿ ಈ ದೇವಸ್ಥಾನ ನೋಡಿದಾಗ ನಮಗೆ ಬಹಳಷ್ಟು ಸಂತೋಷವಾಗುತ್ತದೆ. ನಾವು ಈ ದೇವಸ್ಥಾನಕ್ಕೆ ಬಂದದ್ದು ಭಾರೀ ಸಂತೋಷ ಮತ್ತು ಸಮಾಧಾನ ಮತ್ತು ಸಾರ್ಥಕತೆಯನ್ನು ನಮ್ಮ ಮನಸ್ಸು. ಪ್ರಿಯ ವೀಕ್ಷಕ ಬಾಂಧವರೇ, ಈಗ ನಾವು ಈ ದೇವರ ಒಂದು ದೇವಸ್ಥಾನ 770 ಗಣಗಳ ಲಿಂಗದ ದೇವರು, ಈ ಲಿಂಗದ ಗುಡಿ ಅಂತ ಹೇಳಿ ಅಂತೀವಲ್ಲ, ಈ ಲಿಂಗದ ಗುಡಿ ಅಂತ ಹೇಳಿ ಕೇಳಿದರೆ ಇಲ್ಲಿ ಯಾರು ಬೇಕಾದವರು ಹೇಳುತ್ತಾರೆ, ಬಿಜಾಪುರದ ಒಂದು ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಒಂದು ಹಣೆ ಹಚ್ಚಿ ನಮಸ್ಕರಿಸಿ ಆ ಸಿದ್ದೇಶ್ವರ ದೇವಾಲಯದಿಂದ ಕೇವಲ 1 ಕಿಲೋಮೀಟ್ರ್ ಅಂತರದಲ್ಲಿಯೇ ಈ ದೇವಸ್ಥಾನ ನಮಗೆ 770 ಗಣಗಳ ದೇವರು, ಲಿಂಗದ ಗುಡಿ ಅಂತ ಹೇಳಿದರೆ ಯಾರು ಬೇಕಾದವರು ಅಲ್ಲಿ ನಮ್ಮ ಆಟೋ ರಿಕ್ಷಾ ಬಾಂಧವರು ನಮ್ಮನ್ನು ತಂದು ಅಲ್ಲಿ ಬಂದು ಬಿಡುತ್ತಾರೆ. ಮತ್ತು ಅದಕ್ಕೆ ಯಾರು ಬೇಕಾದವರು ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಬಂದು ನಿಂತು ನಾವು ನಮಸ್ಕಾರ ಮಾಡಿ ಈ 770 ಲಿಂಗದ ಒಂದು ದೇವಸ್ಥಾನಕ್ಕೆ ನಾವು ಹೋಗಬೇಕು. ಅದು ಲಿಂಗದ ಗುಡಿ ಅಂಥೇಳಿ ಅಲ್ಲಿ ಎಲ್ಲರೂ ಕರೀತಾರೋ. ಯಾರು ನಮ್ಮ ಆಟೋ ರಿಕ್ಷಾ ಬಾಂಧವರನ್ನು ನಾವು ಕೇಳಿದಾಗ ಅದು ಲಿಂಗದ ಗುಡಿ ರೀ ಸರ್, ಲಿಂಗದ ಗುಡಿಗೆ ಹೋಗೋಣ ನಡ್ರಿ, ಬಿಡ್ತೀವಿ ನಡ್ರಿ ಸರ್ ಅಂಥೇಳಿ ನಮ್ಮನ್ನು ಪ್ರೀತಿಯಿಂದ ಈ ಲಿಂಗದ ಗುಡಿಗೆ ತಂದು ನಮ್ಮನ್ನು ಬಿಟ್ಟರು. ಮತ್ತೆ ಸರ್ ನೀವು ಕರೆದುಕೊಂಡು ಮತ್ತೆ ನಿಮ್ಮನ್ನು ವಾಪಸ್ ನೀವು ಎಲ್ಲಿ ಬಿಡ್ತೀರಿ ಅಲ್ಲಿ ಬಿಡ್ತೀವಿ ಅಂತ ಹೇಳಿ ಮತ್ತು ನಮ್ಮ ಆಟೋ ರಿಕ್ಷಾ ಬಾಂಧವರು ನಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗೋದು ಮತ್ತು ತಂದು ಬಿಡುವುದು ಎರಡೂ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಆ ಒಂದು ಬಾಂಧವರಿಗೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸಿದು ನಮ್ಮ ಒಂದು ಪ್ರೀತಿಯ ವಿಷಯ. ಅವರಿಗೆ ನಮಸ್ಕಾರಗಳು. ಪ್ರಿಯ ವೀಕ್ಷಕ ಬಾಂಧವರೇ, ಈಗ ತಾವು ಕೂಡ ಈ ವಿಜಯಪುರಕ್ಕೆ ಶ್ರಾವಣ ತಿಂಗಳದಲ್ಲಂತೂ ಬಂದರೆ ಒಳ್ಳೆಯದು. ಅದು ಒಂದು ವೇಳೆ ಶ್ರಾವಣ ತಿಂಗಳದ ಈಗ ಮುಕ್ತಾಯವಾಗ ಒಂದು ಸಂದರ್ಭ, ಮುಂದಿನ ವರ್ಷದ ಶ್ರಾವಣ ತಿಂಗಳಲ್ಲಿ ಬಂದರೂ ಒಳ್ಳೆಯದಾಗುತ್ತದೆ. ಅಥವಾ ಬಿಜಾಪುರಕ್ಕೆ ತಾವು ಪ್ರವಾಸಿ ತಾಣ, ಒಂದು ಪ್ರವಾಸಿ ಸ್ಥಳವಾದ್ದರಿಂದ ಸಾಕಷ್ಟು ಇಲ್ಲಿ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಮತ್ತು ಸಾಕಷ್ಟು ಇಲ್ಲಿ ಒಂದು ತಜ್ಞರು, ಇತಿಹಾಸ ತಜ್ಞರು ಇಲ್ಲಿ ಬರುತ್ತಾರೆ. ಹಾಗೆ ಒಂದು ವೇಳೆ ತಾವು ಕೂಡ ವಿಜಯಪುರ ಅಥವಾ ವಿಜಾಪುರಕ್ಕೆ ನಾವು ಬಂದರೆ ಈ ಒಂದು ಸಿದ್ದೇಶ್ವರ ದೇವಸ್ಥಾನ ಮತ್ತು ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ, 10 ಪ್ರೇಕ್ಷಣೀಯ ಸ್ಥಳಗಳಿವೆ ಅಲ್ಲಿ. ಗೋಲ್ ಗುಮ್ಮಟ್ ಮತ್ತು ಅಂಥ ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿ ಇಲ್ಲಿ ಈ 770 ಲಿಂಗಗಳ ಒಂದು ಗಣಗಳ ಒಂದು ಲಿಂಗದ ಗುಡಿಗೆ ಬಂದರೆ ನೀವು ಅತಿ ಸಂತೋಷ ಪಡುತ್ತೀರಿ. ನಾವು ಬಹಳಷ್ಟು ಇಲ್ಲಿ ಬಂದು ಬಹಳಷ್ಟು ಸಂತೋಷ, ಸಮಾಧಾನ ನಮಗೆ ನಿಜವಾಗಿ ನಾವು ಹೇಳಬೇಕಂದ್ರೆ 10 ದೇವಸ್ಥಾನಗಳು ನಾವು ಈಗಾಗಲೇ ನೋಡಿದ್ದೇವೆ. ನೂರಾರು ದೇವಸ್ಥಾನಗಳು ನಾವು ಹೋಗಿ ಹಣೆ ಹಚ್ಚಿ ನಮಸ್ಕರಿಸಿ ಬಂದಿದ್ದೇವೆ. ಆದರೂ ಅಲ್ಲಿ ಸಂತೋಷ ಹೇಗೆ ನಮಗೆ ಸಿಕ್ಕಿತ್ತೋ ಇಲ್ಲಿಯೂ ಕೂಡ ನಮಗೆ ಶಾಂತಿ, ಸಮಾಧಾನ, ಒಂದು ಸಂತೋಷ, ನೆಮ್ಮದಿ ಎಲ್ಲ ಕೂಡ ಸಿಕ್ತು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅತಿ ಪ್ರೀತಿಯಿಂದ, ಅತಿ ಒಂದು ನಯದಿಂದ ನಾವು